ಪುತ್ತೂರು ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಮೀನು ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ಉಂಟಾಗಿದೆ ಎಂದು ವಿ4 ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದು ಕ್ರಮಕ್ಕೆ ಮುಂದಾಗಿದ್ದಾರೆ. ನಗರಸಭಾ ಅಧಿಕಾರಿಗಳು ನಿನ್ನೆ ಮೀನಿನ ಮಾರುಕಟ್ಟೆಗೆ ಆಗಮಿಸಿ ಅಲ್ಲಿನ ವಸ್ತುಸ್ಥಿತಿಯನ್ನು ಗಮನಿಸಿದ್ದಾರೆ. ಬಳಿಕ ಗ್ರಾಹಕರಿಗೆ ಬರಲು ತೊಂದರೆಯಾಗುತ್ತಿದ್ದ ಮೀನಿನ ಬಾಕ್ಸ್ಗಳನ್ನು ಒಳಗಿಡುವಂತೆ ಮೀನು ವ್ಯಾಪಾರಿಗಳಿಗೆ ಸೂಚಿಸಿದ್ದಾರೆ. ರಸ್ತೆಯಲ್ಲಿ ಯಾವುದೇ ಮೀನಿನ ಬಾಕ್ಸ್ಗಳನ್ನು ಇಡಬಾರದು ಎಂದು ಸೂಚನೆ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಮಾರುಕಟ್ಟೆಯಲ್ಲಿ ಆದಷ್ಟು ಶುಚಿತ್ವವನ್ನು ಕಾಪಾಡಿ ಎಂದು ಹೇಳಿದ್ದಾರೆ. ಕಿತ್ತೆದ್ದು ಬಂದಿರುವ ಸ್ಲ್ಯಾಬ್ಗಳನ್ನು ಸರಿಪಡಿಸುತ್ತೇವೆ, ಸರಿಯಾಗಿ ಚರಂಡಿ ನೀರು ಹೋಗಲು ವ್ಯವಸ್ಥೆ ಮಾಡಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯ ರಸ್ತೆಗೆ ನೀರು ಹೋಗದಂತೆ ಆದಷ್ಟು ಶೀಘ್ರವಾಗಿ ಸರಿಪಡಿಸುತ್ತೇವೆ ಎಂದು ನಗರಸಭಾ ಅಧಿಕಾರಿಗಳು ತಿಳಿಸಿದ್ದಾರೆ. ಪುತ್ತೂರು ನಗರಸಭೆಯಿಂದ ಮಾಡಲ್ಪಟ್ಟಂಥ ಮೀನಿನ ಮಾರುಕಟ್ಟೆ ಇದು ಮೊದಲು ಸುಸಜ್ಜಿತವಾಗಿ ಮಾಡಿದರೂ ಕೂಡ ಅಲ್ಲಿ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿದೆ. ಅಲ್ಲಿ ನೀರು ನಿಂತು ಮುಖ್ಯ ರಸ್ತೆಯಲ್ಲಿ ಹೋಗುವವರಿಗೆ ಕೂಡ ಇದರ ವಾಸನೆಯಿಂದ ಹೋಗಲಿಕ್ಕೆ ಕಷ್ಟ ಆಗಿದೆ. ಇದು ಸಾಂಕ್ರಾಮಿಕ ರೋಗ ಭೀತಿಯನ್ನು ಕೂಡ ಉಂಟು ಮಾಡುವಂಥ ಸ್ಥಿತಿಯಲ್ಲಿದೆ. ಅದರ ಜೊತೆಗೆ ಮೀನಿನ ಬಾಕ್ಸ್ಗಳನ್ನು ಅಲ್ಲಿ ಇಡಲಿಕ್ಕೆ ಸಾಕಷ್ಟು ಸ್ಥಳಾವಕಾಶ ಇಲ್ಲದೆ ಅಲ್ಲಿ ಒಳಗೆ ಹೋಗುವವರಿಗೂ ಕೂಡ ಇದು ಬಹಳ ತೊಂದರೆ ಆಗ್ತಾಯಿದೆ. ಈ ಬಗ್ಗೆ ನಗರಸಭೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಸುಸಜ್ಜಿತವಾಗಿ ಮೀನು ಮಾರುಕಟ್ಟೆಯನ್ನು ಮಾಡಿಕೊಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.